ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಹೊರಗಡೆ ಮಳೆ ಬರ್ತಾ ಇದೆ, ಅದು ಸೌಂಡು ಗುಡುಕ್ತಾ ಇದೆ. ಯಾರು ಏನು ಅನ್ಕೊಬೇಡಿ. ಏನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನಮ್ಮ ಅತ್ತೆಯರ್ನ ನಮ್ಮ ಅತ್ತಿಗೆನ ಊಟ ಕರೆದಿದ್ದೆ. ಅದರಿಂದ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಟೈಮ್ ಬಂದು 7:30 ಆಗಿದೆ. ಪಾಪ ಅವರು ಆಗ್ಲಿಂದ ಹೊರಟಿದ್ದಾರಂತೆ ಬರೋಕ್ಕೆ, ಮಳೇಲಿ ಸಿಗಾಕೊಂಡಿದ್ದಾರೆ. ಅದರಿಂದ ಇನ್ನೂ ಬಂದಿಲ್ಲ. ಏನು ವಿಶೇಷಪ್ಪ ಇವಾಗ ಊಟ ಕರೆದಿರೋದು ಅಂದರೆ, ನಮ್ಮ ಅತ್ತಿಗೆ ಮಗ ಬಂದಿದ್ದಾನೆ ಮೈಸೂರಿಂದ. ಅವ್ನು ಜಾಸ್ತಿ ಬರಲ್ಲ, ವರ್ಷಕ್ಕೊಂದು 2 ಸತಿನೋ 3 ಸತಿನೋ ಬರ್ತಾನೆ. ಅದರಿಂದ ಅವನು ಬಂದಿದ್ನಲ್ಲ, ನಮ್ಮ ಅತ್ತೆಯವರು ನಮ್ಮ ಮನೆಗೆ ಬಂದು ತುಂಬ ದಿನಗಳೇ ಆಗ್ಬಿಟ್ಟಿತ್ತು. ಲಾಸ್ಟ್ ಗೌರಿ ಹಬ್ಬದಲ್ಲಿ ಬಂದಿದ್ದು. ಅದರಿಂದ ಯಾಕಂದರೆ ನಾನು ಹೋಗೋದೇ ಜಾಸ್ತಿ ಆಗ್ಬಿಟ್ಟಿದ್ದೆ, ಪಾಪ ಅವ್ರು ಬಂದೇ ಇತ್ತಿಲ್ಲ. ಅದರಿಂದ ಬನ್ನಿ, ಪರವಾಗಿಲ್ಲ, ಇಲ್ಲೇ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿರಂತೆ ಅಂದ್ಬಿಟ್ಟು ಕರೆದಿದ್ದೆ. ಇವಾಗ ಬರ್ತಾರೆ, ಅಷ್ಟರಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ, ಏನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂದರೆ, ಚಿಕನ್ ಬಿರಿಯಾನಿ ಮಾಡಿ ಸ್ವಲ್ಪ ಗ್ರೇವಿ ಮಾಡಿ ಕಬಾಬ್ ಮಾಡೋಣ ಅಂತ. ಯಾಕೆ ಕಬಾಬು ಅಂದರೆ, ಒಂದು ಟೈಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ದೊಡ್ಡ ಟ್ರೆಂಡೇ ಆಗಿತ್ತು ಬೆಳ್ಳುಳ್ಳಿ ಕಬಾಬ್. ನಿಮಗೆ ಗೊತ್ತಿರುತ್ತೆ, ಬೆಳ್ಳುಳ್ಳಿ ಕಬಾಬ್ ಮಾಡಿಬಿಟ್ಟು. ಯಾಕಂದರೆ ಕಬಾಬು ನಮ್ಮ ಅತ್ತಿಗೆ ಅಲ್ಲಿ ಮಾಡ್ತಾರೆ ಯಾವಾಗ್ಲೂ. ಅದರಿಂದ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೀನಿ. ತುಂಬ ದಿನಗಳೇ ಆಗಿತ್ತು. ನಾನು ವರ್ಷಕ್ಕೆ 2-3 ಸತಿ ಮಾಡ್ತೀನಿ ಅಷ್ಟೇ, ಜಾಸ್ತಿ ಏನು ಕಬಾಬ್ ಎಲ್ಲ ಮಾಡಲ್ಲ. ಇವತ್ತು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ರೆಸಿಪಿ ಶೇರ್ ಮಾಡ್ತೀನಿ. ಇವಾಗ ನಾನು ಬೆಳ್ಳುಳ್ಳಿ ಕಬಾಬ್ಗೆ ಎಲ್ಲ ರೆಡಿ ಮಾಡಿಕೊಂಡೆ. ಅಡುಗೆ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿಕೊಂಡೆ, ಮಳೆ ಅಲ್ವಾ, ಹೆಂಗಿದ್ರು ಲೇಟಾಗಿ ಬರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬೆಳ್ಳುಳ್ಳಿ ಕಬಾಬ್ಗೆ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟು ಬೆಳ್ಳುಳ್ಳಿ ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫಸ್ಟು ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀನಿ. ಏನೆಲ್ಲ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕಬಾಬ್ಗೆ ಅಂದರೆ, ಒಂದು 3 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ನಾನು ಸಿಪ್ಪೆ ಸಮೇತ ಇಟ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ತರಿಯಾಗಿ ನಾವು ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದರಿಂದ ಒಂದು 10-12 ಹಸಿರುಮೆಣ್ಸಿಕಾಯಿ, ಒಂದು 7-7.5 ಇಂಚಷ್ಟು ಶುಂಠಿ, ಒಂದು 4-5 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, 1 ಸ್ಪೂನು ಮೆಣಸು, ಮತ್ತು 2 ಇಂಚಷ್ಟು ಚಕ್ಕೆ, 4-5 ಲವಂಗ. ಮೆಣಸು ಆಪ್ಷನಲ್ಲು, ಹೊರಗಡೆ ಮಳೆ ಬರ್ತಾ ಇದೆಯಲ್ಲ, ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇವಾಗ ಇಟ್ಕೊಂಡಿದ್ದೀವಲ್ಲ, ಇಷ್ಟೆಲ್ಲ ರುಬ್ಕೋಬೇಕು. ಒಂದೊಂದಾಗೆ ಹಾಕ್ಕೊತೀನಿ. ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ತರಿಯಾಗಿ ರುಬ್ಕೊತೀನಿ. ಎಲ್ಲನೂ ಸೇರಿಸ್ಕೊಂಡು ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಅತಿ ತೆಳ್ಳಗಾದರೆ ಕಬಾಬ್ಗೆ ಕೋಟಿಂಗ್ ಚೆನ್ನಾಗಲ್ಲ. ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊತೀನಿ. ನೋಡ್ಬೋದು, ಇಷ್ಟು ಗಟ್ಟಿಯಾಗಿ ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋದು 1.5 kg ಚಿಕನ್ಗೆ. ನಾನು ತೋರಿಸಿದ್ನಲ್ಲ, ಇಷ್ಟು ಕ್ವಾಂಟಿಟಿ ಹಾಕೊಂಡ್ರೆ ಸಾಕು. ನೀವು ಬೇಕಂದರೆ ಚಿಕನ್ ಮೇಲೆ ಡಿಪೆಂಡು, ಸ್ವಲ್ಪ ಕಡಿಮೆನಾದರೂ ಮಾಡ್ಕೋಬೋದು, ಜಾಸ್ತಿನಾದರೂ ಮಾಡ್ಕೋಬೋದು. ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಒಂದು 2-3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ಅದರಿಂದ ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಸ್ಪೂನಷ್ಟು ಕಡಲೆ ಹಿಟ್ಟು, ಅದೇ ಸ್ಪೂನಲ್ಲಿ 1 ಸ್ಪೂನು ಮೈದಾ ಹಿಟ್ಟು. ಇವಾಗ 1.5 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನ ಹಾಕ್ಕೊತಾ ಇದ್ದೀನಿ. ನೀರು ಹಾಕೋಬಾರ್ದು. ನೀರು ಹಾಕ್ಕೊಂಡ್ರೆ, ನೀರು ಜಾಸ್ತಿ ಆದರೆ ಕೋಟಿಂಗ್ ಚೆನ್ನಾಗಿ ಕೂರಲ್ಲ, ಕಬಾಬ್ಗೆ ಎಲ್ಲ ಬಿಟ್ಕೊಳ್ಳುತ್ತೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ 1 ಮೊಟ್ಟೆನ ಒಡೆದಾಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮೊಟ್ಟೆ ಎಲ್ಲ ಕಂಪ್ಲೀಟ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊತೀನಿ.
ಇವಾಗ ಒಂದು 3 ಸ್ಪೂನಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ಸಾಕು, ಯಾವುದೇ ಥರದ ನೀರೇನು ಬೇಕಾಗಲ್ಲ ನಮಗೆ. ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಕಂಪ್ಲೀಟ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವು ಮೊಸರು ಹಾಕಿರೋದ್ರಿಂದ ನಿಂಬೆಹಣ್ಣು ಏನು ಬೇಕಾಗಲ್ಲ. ಹುಳಿ ಜಾಸ್ತಿ ಇಷ್ಟಪಡೋರು ಒಂದು ಅರ್ಧ ನಿಂಬೆಹಣ್ಣು ಹಾಕೋಬೋದು. ಇವಾಗ 1.5 kg ಚಿಕನ್ನ ತೊಳೆದು ಇಟ್ಕೊಂಡಿದ್ದೆ. ಮೂಳೆ ಥರದ್ದು ಪೀಸ್ಗಳನ್ನ ಹಾಕೊತಾ ಇದ್ದೀನಿ, ಕಬಾಬ್ಗೆ ಚೆನ್ನಾಗಿರುತ್ತೆ ಅಂತ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋದ್ರಿಂದ ಸಾಫ್ಟ್ನೆಸ್ಸು ಮತ್ತು ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಇನ್ನು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕಬಾಬು ಸಾಫ್ಟಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಮ್ಯಾರಿನೇಟ್ ಆಗಿದೆ. ಇದನ್ನ ಒಂದು ಅರ್ಧ ಗಂಟೆ ಕಂಪ್ಲೀಟ್ ನೆನೆಯೋಕ್ಕೆ ಬಿಡ್ತೀನಿ. ಇವಾಗ ಅದು ಮ್ಯಾರಿನೇಟ್ ಆಗೋ ಅಷ್ಟರಲ್ಲಿ ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ಕೊತೀನಿ. ಮಾಮೂಲಿ ನಾನು ಬಿರಿಯಾನಿ ಮತ್ತು ಫ್ರೈ ಆ ಥರ ಮಾಡ್ತೀನಿ ಅಂತ ನಿಮಗೂ ಗೊತ್ತಲ್ಲ, ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಅದರಿಂದ ಆ ರೆಸಿಪಿ ಏನು ಶೇರ್ ಮಾಡಲ್ಲ. ಇವಾಗ ಟೈಮ್ ಆಗಿಬಿಟ್ಟಿದೆ, ಬೇಗ ಬೇಗ ರೆಡಿ ಮಾಡ್ಕೊತೀನಿ. ಅವರು ಮಳೇಲಿ ಬರ್ತಾರಲ್ವ, ಅದರಿಂದ ಬಂದ ತಕ್ಷಣ ಊಟಕ್ಕೆ ಹಾಕ್ಕೊಡೋಕ್ಕೆ ಸರಿ ಹೋಗುತ್ತೆ. ನಾನು ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ, ಆದರೂ ಅವರು ಬೇಗ ಬಂದೇ ಬಿಟ್ಟರು. ಅಡುಗೆ ಆಗನೇ ಇಲ್ಲ ಪಾಪ, ವೆಯ್ಟ್ ಮಾಡಿ ಕಾದಿದ್ದು ಊಟ ಮಾಡಿದ್ರು. ನಾನು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೇಗ ಬೇಗ ಬಂದ ತಕ್ಷಣ ಊಟ ಹಾಕ್ಕೊಡ್ಬೋದು. ಅವರು ಪಾಪ ಮಳೆಲೆಲ್ಲ ನೆನ್ಕೊಂಬರ್ತಾರೆ ಅಂತ ನಾನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ, ಆದರೆ ಅವರು ಬೇಗ ಬಂದುಬಿಟ್ರು. ಅದರಿಂದ ನಾನು ಇನ್ನೂ ಅಡುಗೆ ಆಗಿತ್ತಿಲ್ಲ. ಅವ್ರು ಬಂದಮೇಲೆ ನಮ್ಮ ಅತ್ತಿಗೆ ಎಲ್ಲ ಮಾತಾಡ್ಕೊಂಡು ಕೂತಿದ್ರು. ಅದರಿಂದ ನಾನು ಜೊತೆಯಲ್ಲೇ ಮಾತಾಡಿಕೊಂಡು ನಿಧಾನಕ್ಕೆ ಅಡುಗೆ ಮಾಡಿಕೊಂಡೆ. ಅಡುಗೆಗೆ ಏನಂದರೆ ಚಿಕನ್ ಫ್ರೈ ಮತ್ತು ಬಿರಿಯಾನಿ ಮಾಡಿ ಏನಾದರೂ ಸ್ವೀಟ್ ಇರಲಿ ಅಂದ್ಬಿಟ್ಟು ಶಾವಿಗೆ ಪಾಯಸ ಮಾಡ್ತಾಯಿದ್ದೆ. ಶಾವಿಗೆ ಪಾಯಸ ಮಾಡಿ ಕಬಾಬ್ ಮಾಡಿ ಚಿಕನ್ ಗ್ರೇವಿ ಮತ್ತು ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಇವಾಗ ಎಲ್ಲ ಮಾಡ್ತಾಯಿದ್ದೀನಿ. ಫಸ್ಟು ನಮ್ಮ ಅತ್ತಿಗೆ ಮಗ ಬಂದ. ಇವನೇ ನೋಡಿ ನಮ್ಮ ಚಿಕ್ಕತ್ತಿಗೆ ಮಗ. ತುಂಬ ಜನ ಕೇಳ್ತಾಯಿದ್ರು, ಅದರಿಂದ ಇವನು ಬೈಕಲ್ಲಿ ಫ್ರೆಂಡ್ಸ್ ಜೊತೆ ಬಂದಿದ್ದಾನೆ. ಅವರು 3 ಜನ ಇದ್ರಲ್ಲ, ಅದರಿಂದ ಅವರು ಆಟೋದಲ್ಲಿ ಬಂದರು. ಮಳೆಯೆಲ್ಲ ನಿಲ್ತು, ಅವರು ಬಂದರು. ನೋಡಿದ್ರಲ್ಲ ನಮ್ಮ ಅತ್ತಿಗೆ ಮಗ ಹೇಗಿದ್ದಾನೆ ಅಂತ. ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮ ಅತ್ತಿಗೆ ಮಗಳು ಒಬ್ಳನ್ನೇ ತೋರಿಸ್ತೀರಾ, ನಿಮ್ಮ ಅತ್ತಿಗೆ ಮಗನ್ನ ತೋರಿಸಲ್ಲ ಅಂತ. ಅವನು ಮೈಸೂರಲ್ಲಿ ಇರೋದು, ಜಾಸ್ತಿ ಇಲ್ಲಿರೋಲ್ಲ, ಅದರಿಂದ ತೋರಿಸಿಲ್ಲ. ಅವ್ರು ಬಂದು 1/2 hour ಆದ್ರೂ ನನ್ನ ಅಡುಗೆನೇ ಮುಗಿದಿಲ್ಲ. ನಮ್ಮ ಅತ್ತೆ ಮಲಗಿದ್ದಾರೆ. ನಮ್ಮ ಅತ್ತಿಗೆ ಮಗ ಕ್ರಿಕೆಟ್ ನೋಡ್ತಾ ಇದ್ದ. ಯಾಕೋ ನಮ್ಮ ಅತ್ತಿಗೆ ಮಗಳಿಗೆ ಫುಲ್ಲು ಲೋ BP ಆಗಿತ್ತಂತೆ. ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬಂದಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಲೋ BP ಆಗಿದೆ ಅವಳಿಗೆ. ಪಾಪ ಅವಾಗವಾಗ ಆಗ್ತಾ ಇರುತ್ತೆ. ನಮ್ಮ ಅತ್ತೆನೂ ಯಾವಾಗಲೂ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ, ಹೊಟ್ಟೆಗೆ ತಿನ್ನಲ್ಲ, ಊಟ ಮಾಡಲ್ಲ ಸರಿಯಾಗಿ ಅಂತ. ಅದರಿಂದ ಏನೋ ಗೊತ್ತಿಲ್ಲ. ಅಡುಗೆ ಎಲ್ಲ ರೆಡಿ ಆಯಿತು. ಕಬಾಬ್ ಒಂದು ರೆಡಿ ಮಾಡಿಕೊಂಡ್ರೆ ಆಯಿತು ಇವಾಗ ಅಡುಗೆ ಎಲ್ಲ. ಇವಾಗ ಕಬಾಬ್ಗೆ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ, ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಸ್ವಲ್ಪ ಪುಡಿ ಮಾಡಿ ಹಾಕ್ಕೋಬೇಕು. ಒಳ್ಳೆ ಟೇಸ್ಟ್ ಕೊಡುತ್ತೆ, ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ ಕಸೂರಿ ಮೇಥಿ ಹಾಕೋದ್ರಿಂದ. ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಎಲ್ಲ ಮಾಡಾದಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಕಬಾಬ್ ರೆಡಿ ಆಗುತ್ತೆ. ನೋಡ್ಬೋದು ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ. ಹಾಲು ಖೀರ್ ಮಾಡಿದ್ದೀನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೀನಿ. ಇನ್ನೊಂದು ಸೈಡು ಬಿರಿಯಾನಿ ಮಾಡಿದ್ದೀನಿ. ನಮ್ಮ ಅತ್ತೆಗೆ ಮುದ್ದೆನೇ ಇಷ್ಟ ಆಗೋದು. ಈ ಥರ ಎಲ್ಲ ಅವರು ಇಷ್ಟಪಟ್ಟು ತಿನ್ನಲ್ಲ. ಫಾರಮ್ ಕೋಳಿ ಸಾಂಬಾರು ಮಾಡಿ ಮುದ್ದೆ ಮಾಡಿಕೊಟ್ರೆ ಅಚ್ಚುಕಟ್ಟಾಗಿ ಊಟ ಮಾಡ್ತಾರೆ. ಆದರೆ ಏನಪ್ಪ ಅಂದರೆ ನಮ್ಮ ಅತ್ತಿಗೆ ಮಗ ಬರೋದೇ ತುಂಬ ರೇರ್ ಅಲ್ವಾ, ಅದರಿಂದ ಅವನಿಗೋಸ್ಕರ ಮಾಡಿರೋದು. ಸ್ವಲ್ಪ ವೆರೈಟಿ ಇರಲಿ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಒಂದು 3 ಇಂದ 4 ಐಟಮ್ಸ್ ಮಾಡಿದ್ದೀನಿ. ಇವಾಗ ಕಬಾಬ್ಗೆ ಫ್ರೈ ಮಾಡ್ಕೋಬೇಕು. ಆಯೆಲ್ಲ ಬಿಸಿಗೆ ಇಟ್ಟಿದ್ದೀನಿ. ಇವಾಗ ಆಯಲ್ಲು ಚೆನ್ನಾಗಿ ಕಾದಿದೆ. ಒಂದೊಂದಾಗಿ ಕಬಾಬ್ನ ಹಾಕೋಬೇಕು. ನಾವು ಬಿಡಿಯಾಗಿ ಹಾಕ್ಕೊಟ್ರೆ ಕೋಟಿಂಗ್ ಹಾಳಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಸಲ ಹಾಕ್ಕೊಂಡ್ರೆ ಅಷ್ಟು ಒಂದಕ್ಕೊಂದು ಅಂಟ್ಕೊಂಡು ಮಸಾಲೆ ಎಲ್ಲ ಎಣ್ಣೆಲೇ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಫ್ರೈ ಆಗಲ್ಲ. ಅದರಿಂದ ಒಂದೊಂದಾಗೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನನ್ನ ಮಗಳಿಗಂತೂ ಅಲ್ವಾ, ಹೋಗು ಮಲ್ಕೋಗು, ಥಂಡಿ ಮಳೆ ಬಂದೈತೆ ಮೇಲೆ. ಆಗ್ಲಿಂದ ನೋಡ್ತಾಳೆ, ಸುಮ್ಮನಿರಮ್ಮ ನಾನು ಅಡುಗೆ ಮನೇಲಿ ನೋಡಿಲ್ಲ ಅಂತಲ್ಲ.
ನನ್ನ ಮಗಳಿಗಂತೂ ಅವ್ರ ಅತ್ತೆ ಮತ್ತು ಅವ್ರ ಅಜ್ಜಿ ಬಂದಿರೋದು ಫುಲ್ಲು ಖುಷಿ. ಅವಳನ್ನ ಹಿಡಿಯೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ಬಿಟ್ಟವಳೆ. ಏನಾದರೂ ಅವ್ರು ಇಲ್ಲಿಗೆ ಬಂದರೆ ಇಲ್ಲ ನಾವೇ ಅಲ್ಲಿಗೋದ್ರೆ ನಮ್ಮ ಅತ್ತಿಗೆ ಫೋನ್ ಅಂತೂ ಕೆಳಗಡೆನೇ ಇಡಲ್ಲ. ನಮ್ಮ ಅತ್ತೆಗೂ ನನಗೂ ಇದೇ ವಿಷಯಕ್ಕೆ ವಾದ ಆಗುತ್ತೆ. ನಮ್ಮ ಅತ್ತೆ ಪ್ರತಿ ಸಲ ಅವಳಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾರೆ. ಅಂದರೆ ನನಗೆ ಮೊಬೈಲ್ ವಿಷಯದಲ್ಲಿ ಸಪೋರ್ಟ್ ಮಾಡೋದು ಅಷ್ಟು ಇಷ್ಟ ಆಗಲ್ಲ, ಯಾಕಂದರೆ ಮಕ್ಕಳಿಗೆ ಮೊಬೈಲ್ ಕೊಡೋದು ಅಷ್ಟು ಒಳ್ಳೆಯದಲ್ಲ. ಅದರಿಂದ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಇವಾಗ ನಮ್ಮ ಮನೆಯವರು ಬಂದರು. ಟೈಮ್ ಬಂದಲ್ಲೇ 10 o'clock ಆಗಿತ್ತು. ಅಂದರೆ ಅವ್ರು ಮನೆಗೆ ಬಂದಿದ್ದೆ 8:45 ಹತ್ರ ಆಗಿಬಿಟ್ಟಿತ್ತು. ಅವ್ರು ಬಂದು ಅಡುಗೆ ಎಲ್ಲ ಮಾಡಿ ಕಬಾಬ್ ಫ್ರೈ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ಕದ್ದು ತಿನ್ನೋದ್ರಲ್ಲೇ ಖುಷಿ. ಇವಾಗ ಕಬಾಬೆಲ್ಲ ಫ್ರೈ ಮಾಡಾಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಖತ್ತಾಗಿ ಬಂದಿತ್ತು ಕಬಾಬ್ ಮಾತ್ರ, ಕ್ರಿಸ್ಪಿಯಾಗಿ ಬಂದಿತ್ತು. ಇವಾಗ ಎಲ್ರಿಗೂ ಕೊಡ್ತಾಯಿದ್ದೀನಿ. ನಮ್ಮ ಅತ್ತೆಯರಿಗೆ ನಾನು ಏನೂ ಹೇಳಿದ್ದಿಲ್ಲ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀನಿ ಅಂತ. ಪಾಪ ಅವರು ಫಸ್ಟ್ ಟೈಮ್ ತಿಂತಿರೋದು. ಹೆಂಗಮ್ಮ ಮಾಡಿದೀಯಾ, ಚೆನ್ನಾಗಿದೆ, ಏನು ಹಾಕಿದೀಯಾ, ಬರೀ ಬೆಳ್ಳುಳ್ಳಿ ಹಾಕೇ ಮಾಡಿದೀಯಾ ಅಂತ ರೇಗಿಸ್ತಾ ಇದ್ರು. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಅವರು ತುಂಬ ಇಷ್ಟಪಟ್ಟು ತಿಂದರು. ಇವಾಗ ತಗೊಳ್ಳಿ, ಊಟ ಕೊಡ್ತೀನಿ. ನಿನಗೆ ಪ್ಲೇಟಲ್ಲೇ ಕೊಡಬೇಕು. ಎಲ್ಲ ಹಾಕಿದ್ದೀನಿ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ. ಇನ್ನೊಂದು ತಾಳಿ ಫ್ರೈನು ಮಾಡಿದ್ದೀನಿ. ಎಲ್ಲ ಸ್ವಲ್ಪ ಮಾಡಿದ್ದೀನಿ. ಬಿರಿಯಾನಿ ಫ್ರೈ, ಕಬಾಬ್ ತಳಕ. ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು. ನಮ್ಮ ಅತ್ತಿಗೆನೇ ಹಾಕ್ಕೊಡಿ ಅಂದ್ಬಿಟ್ಟು ಕೊಟ್ಟಿದ್ದೀನಿ ಎಲ್ಲನೂ. ಯಾಕಂದರೆ ಇನ್ನೊಂದು ಸ್ವಲ್ಪ ಕಬಾಬ್ ಬೇಯಿಸೋದಿತ್ತು, ಅದರಿಂದ ನಾನು ಬೇಯಿಸ್ಬಿಟ್ಟು ಬರ್ತೀನಿ, ನೀವು ಹಾಕ್ಕೊಂಡು ಊಟ ಮಾಡಿ ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಇವಾಗ ಅವರು ಹಾಕ್ಕೊಂಡು ಊಟ ಮಾಡ್ತಾರೆ. ನಾನು ಸ್ವಲ್ಪ ಕಬಾಬ್ ಬೇಯಿಸ್ಬಿಟ್ಟು ಅದಾದಮೇಲೆ ನಾನು ಊಟಕ್ಕೆ ಕೂತ್ಕೋಬೇಕು. ಟೈಮ್ ಬಂದು ಅಲ್ಲೇ 10:30 ಆಗಿಬಿಟ್ಟಿದೆ. ನಮ್ಮ ಅತ್ತಿಗೆ ಪಾಪ ನಾಳೆ ಡ್ಯೂಟಿಗೆ ಹೋಗಬೇಕು, ಅದರಿಂದ ಬೇಗ ಕೊಡು, ನಾನು ಹೋಗಬೇಕು ಅಂತ ಇದ್ದರು. ತುಂಬ ಫೋರ್ಸ್ ಮಾಡಿದೆ ಇವತ್ತೊಂದು ನೈಟ್ ಇರಿ ಅಂತ. ಆದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಮಕ್ಕಳು ಸಹಿತ ಬೇಗ ಎದ್ದಾಳ್ತಾರೆ. ಅದರಿಂದ ಇವತ್ತು ಲೇಟ್ ಆದರೂ ಪರವಾಗಿಲ್ಲ ಹೋಗ್ತೀವಿ. ಯಾಕಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಪಾಪ ಮಕ್ಕಳಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ, ಅಷ್ಟು ಚೆನ್ನಾಗಿ ನಿದ್ದೆ ಆಗಲ್ಲ ಅಂದ್ಬಿಟ್ಟು ಹೊರಡ್ತೀನಿ, ಬೇಗ ಊಟಕ್ಕೆ ಕೊಡು ಅಂತ ಇದ್ರು. ಇವಾಗ ನಮ್ಮ ಅತ್ತಿಗೆ ಎಲ್ಲರಿಗೂ ಊಟ ಹಾಕ್ಕೊಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಕಬಾಬ್ ಬೇಯಿಸೋದೈತೆ, ಬೇಯಿಸ್ಬಿಟ್ಟು ನಾನು ಜೊತೆಲೇ ಕುತ್ಕೊತೀನಿ. ಗೌರಿ ಹಬ್ಬದಲ್ಲಿ ಬಂದವರು, ಇವಾಗ ಬಂದವ್ರೆ. ಚೆನ್ನಾಗೈತೆ ನಮ್ಮ ಬಿರಿಯಾನಿ. ಅವನು ಯಾವ್ದು ಕೇಳ್ತಾನೆ ಹಾಕ್ಕೊಡಿ ರೀ. ಓಕೆನಾ ಬಿಂದು? ಚೆನ್ನಾಯ್ತಾ? ಅಲ್ಲಿ ಕೂತ್ಬಿಟ್ಟಿದೀಯಾ? ಇವಾಗ ಎಲ್ಲರದು ಊಟ ಆಯಿತು. ನಾನು ಅವ್ರ ಜೊತೆಗೆ ಕೂತ್ಕೊಂಡು ಊಟ ಮುಗಿಸ್ಕೊಂಡೆ. ಇವಾಗ ನಮ್ಮ ಅತ್ತಿಗೆಯರೆಲ್ಲ ಹೊರಟರು. ಟೈಮ್ ಬಂದು 11 o'clock ಆಗಿದೆ. ನಾವು ನಮ್ಮ ಮನೆಯವರು ಕ್ಯಾಬ್ ಬುಕ್ ಮಾಡಿ ಕಳಿಸ್ತೀನಿ ಅಂತ ಹೋಗ್ತಾ ಇದ್ದಾರೆ. ಯಾಕಂದರೆ ನಮ್ಮ ಮನೆಯವರೇ ಬಿಟ್ಟು ಬರ್ತೀನಿ ಅಂದರು. ಆದರೆ ನಮ್ಮ ಅತ್ತೆ ಒಪ್ಪನಿಲ್ಲ, ಮಳೆ ಬರ್ತಾಯಿದೆ, ಬೇಡ, ಆ ಕಡೆಯಿಂದ ರಿಟರ್ನ್ ಅಷ್ಟೊತ್ತಿನಲ್ಲಿ ಒಬ್ಬನೇ ಬರ್ತಾನೆ ಅಂದ್ಬಿಟ್ಟು ಬೇಡ ನನ್ನ ಮಗ ಏನು ಬರೋದು ಬೇಡ, ನಾನೇ ಕ್ಯಾಬ್ ಬುಕ್ ಮಾಡಿ ಹೋಗ್ತೀವಿ ಅಂದರು. ಅದರಿಂದ ನನ್ನ ಹಸ್ಬೆಂಡು ಕ್ಯಾಬ್ ಬುಕ್ ಮಾಡಿ ಕಳಿಸ್ಬಿಟ್ಟು ಕೆಳಗಡೆ ಕ್ಯಾಬ್ ಹತ್ತಿಸ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾ ಇದ್ದಾರೆ. ನನ್ನ ಮಗಳಿಗಂತೂ ಅವರು ಇಲ್ಲಿಗೆ ಬಂದ್ರೂ ಕಷ್ಟ, ಇವಳು ಅಲ್ಲಿಗೆ ಹೋದ್ರೂ ಕಷ್ಟ. ಒಟ್ಟಿನಲ್ಲಿ ಅವ್ರ ಜೊತೆ ಇರಬೇಕು ಯಾವಾಗ್ಲೂ. ತುಂಬ ಮುದ್ದು ಮಾಡ್ತಾರಲ್ಲ, ಅದಕ್ಕೆ ಅವಳು ಅದೇ ಥರ ಆಡ್ತಾಳೆ. ಅಮ್ಮ ಹುಷಾರಾಗಿ ಹೋಗಿ ಅಮ್ಮ, ಜಾರುತ್ತೆ. ಅವರೆಲ್ಲ ಹೋಯ್ತವ್ರೆ, ಅವನ ಹುಷಾರಾಗಿ ಹೋಗಿ ಒಟ್ಟಿನಲ್ಲಿ ಫೋನ್ ಮಾಡಿ ಹುಷಾರು. ಬಾ ಅಮ್ಮ, ಟೈಮ್ ಆಗೈತೆ ಮಲ್ಕ, ನಾಳೆ ಸ್ಕೂಲ್ಗೆ ಹೋಗಿ ಕಳ್ತಾಳೆ. ಬಾ ಹುಷಾರಾಗಿ ಹೋಗಿ ಬನ್ನಿ. ಬಾಯ್. ಕರ್ಕೊಬತ್ತೀನಿ ಹೋಗಿ. ಸರಿ ಅಮ್ಮ ಮಲ್ಕ ನಡಿ ನೀನು. ಇವಾಗ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಹೊರಟರು. ಕ್ಯಾಬ್ ಬುಕ್ ಮಾಡಿದ್ರು, ಕೆಳಗಡೆ ಕ್ಯಾಬ್ ಬಂದಿತ್ತು, ಹೋದರು. ನಾನು ಏನು ಅಡುಗೆ ಮನೆ ಏನು ಕ್ಲೀನ್ ಮಾಡಿಲ್ಲ, ಬೆಳಗ್ಗೆ ಕ್ಲೀನ್ ಮಾಡ್ತೀನಿ ಅನ್ನಲ್ಲ. ಸ್ವಲ್ಪ ಟಯರ್ಡ್ ಆದಂಗೆ ಆಗಿದೆ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿದೆ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.